ತಂಗಿಗೆ ಮದ್ವೆನಾ? ಮಗಳ ಹುಟ್ಟುಹಬ್ಬನ? ಅಪ್ಪ ಅಮ್ಮಂಗೆ ಏನಾದ್ರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಅನಿಸ್ತಾ ಇದೆಯಾ? ಅದ್ಯಾವ್ದೇ ಶುಭ ಸಮಾರಂಭವಾಗ್ಲಿ, ನಿಮ್ಮ ಆಯ್ಕೆ ಸತ್ಯನಾಥ್ ಸ್ಟೋರ್ಸ್ ಆಗಿರ್ಲಿ. ಅರೆರೆ, ಹೆಚ್ಚೇನು ದೂರ ಇಲ್ಲ, ಇಲ್ಲೇ ನಮ್ಮ ಬ್ರಹ್ಮಾವರದಲ್ಲೇ ಇದೀಗ ನೂತನವಾಗಿ ಶುಭಾರಂಭಗೊಂಡ ವೈವಿಧ್ಯಮಯ ಜವಳಿ ಮಳಿಗೆ. ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಸತ್ಯನಾಥ್ ಸ್ಟೋರ್ಸ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬ್ರಹ್ಮಾವರದ ಸತ್ಯನಾಥ್ ಸ್ಟೋರ್ಸ್ನ ವಸ್ತ್ರ ಮಳಿಗೆಯಲ್ಲಿದ್ದೇವೆ. ಇಂದು ಈ ವಸ್ತ್ರ ಮಳಿಗೆ ನೂತನವಾಗಿ ಶುಭಾರಂಭಗೊಳ್ಳಲಿದೆ. ಬ್ರಹ್ಮಾವರ ಭಾಗದಲ್ಲಿ ಅತಿ ದೊಡ್ಡ ಒಂದು ವಸ್ತ್ರ ಮಳಿಗೆ ಅಂತ ಹೇಳಿದರೆ ಅದು ಸತ್ಯನಾಥ್ ಸ್ಟೋರ್ಸ್ ಅಂತ ಹೇಳ್ಬೋದು. ಇಂದು ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗಲಿದೆ. ಹಾಗೆ ಈ ಒಂದು ವಸ್ತ್ರ ಮಳಿಗೆ ಬಗ್ಗೆ ನಾನು ಇಂದು ಒಂದಿಷ್ಟು ಹೇಳಲೇಬೇಕು. 1949ರಲ್ಲಿ ಆರಂಭವಾಗಿತ್ತು ಈ ವಸ್ತ್ರ ಮಳಿಗೆ. ಕಳೆದ 7 ದಶಕಗಳಿಂದ ಒಂದು ಅತ್ಯುತ್ತಮ ಗುಣಮಟ್ಟದ ಸೇವೆಯನ್ನು ಗ್ರಾಹಕರಿಗೆ ನೀಡ್ತಾ ಬಂದಿದೆ. ಈಗಾಗಲೇ ತೀರ್ಥಹಳ್ಳಿ ಹಾಗೆ ಕೊಪ್ಪದಲ್ಲಿ ಕೂಡ ಇವರ ವಸ್ತ್ರ ಮಳಿಗೆ ಇದೆ. ಇವತ್ತು ಇವರ ನೂತನ ಶಾಖೆ ಬ್ರಹ್ಮಾವರದಲ್ಲಿ ಓಪನ್ ಆಗ್ತಾ ಇದೆ. 30,000 ಚದರಡಿಯ ವಿಸ್ತೀರ್ಣದಲ್ಲಿ ಒಂದು 4 ಅಂತಸ್ತಿನ ಹವಾನಿಯಂತ್ರಿತ ಮಳಿಗೆ ಇದಾಗಿದ್ದು 300ಕ್ಕೂ ಅಧಿಕ ವಾಹನ ನಿಲುಗಳಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗೆ ಗ್ರಾಹಕರಿಗೆ ಉಚಿತ ವೈಫೈ ಸೌಲಭ್ಯವನ್ನು ಕೂಡ ಇಲ್ಲಿ ಒದಗಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಸತ್ಯನಾಥ್ ಸ್ಟೋರ್ಸ್ ನಲ್ಲಿದ್ದೇವೆ. ಹಾಗಾದ್ರೆ ಇನ್ಯಾಕೆ ತಡ ವೀಕ್ಷಕರೇ, ಬನ್ನಿ ನೀವು ಕೂಡ ಇವತ್ತಿನ ಈ ಶುಭಾರಂಭದ ಗಳಿಗೆಯನ್ನು ನೋಡೋಣ ಬನ್ನಿ. ಕಳೆದ 7 ದಶಕಗಳಿಂದ ಜವಳಿ ಕ್ಷೇತ್ರದಲ್ಲಿ ಕರಾವಳಿ ಮಲೆನಾಡು ಭಾಗದ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿದೆ ಸತ್ಯನಾಥ ಸ್ಟೋರ್ಸ್ ವಸ್ತ್ರ ಮಳಿಗೆ. ಈಗಾಗಲೇ ತೀರ್ಥಹಳ್ಳಿ ಹಾಗೂ ಕೊಪ್ಪದಲ್ಲಿ ನೈಜ ಗುಣಮಟ್ಟದ ತೃಪ್ತಿಕರ ಸೇವೆ ಒದಗಿಸುತ್ತಾ ಬಂದಿದೆ. ಮಳಿಗೆಯ ಮಾಲಕರಾದ ಸತ್ಯನಾಥ ಪುರುಷೋತ್ತಮ ಪೈ ಅವರು ಜವಳಿ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುತ್ತಾ ಬಂದಿದ್ದಾರೆ. ಇವರ ನೂತನ ವಸ್ತ್ರ ಮಳಿಗೆ ಬ್ರಹ್ಮಾವರದ ಮಾರಿಗುಡಿ ರಸ್ತೆಯ ಹಳೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಪುರುಷೋತ್ತಮ ಮಂದಿರ ನೂತನ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ನೂತನ ವಸ್ತ್ರ ಮಳಿಗೆಯನ್ನು ಸೈಬರಕಟ್ಟೆ ಗರಿಕೆ ಮಠ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನದ ವೇದಮೂರ್ತಿ ಶ್ರೀ ಜಿ ರಾಮಪ್ರಸಾದ್ ಅಡಿಗ ಅವರು ಉದ್ಘಾಟನೆ ಮಾಡಿದರು. ಬ್ರಹ್ಮಾವರ ಕ್ಷೇತ್ರಕ್ಕೆ ಈ ವಸ್ತ್ರ ಮಳಿಗೆಯು ಒಂದು ಉತ್ತಮವಾದ ಕೊಡುಗೆಯಾಗಿದೆ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ನೂತನ ವಸ್ತ್ರ ಮಳಿಗೆಯನ್ನು ಉದ್ಘಾಟಿಸಿದ ಬಳಿಕ ವೇದಮೂರ್ತಿ ಶ್ರೀ ಜಿ ರಾಮಪ್ರಸಾದ್ ಅಡಿಗಾರವರು ಸಂಸ್ಥೆಗೆ ಶುಭ ಹಾರೈಸಿದರು. ಇವತ್ತಿನ ದಿವಸ ನಮ್ಮ ಬ್ರಹ್ಮಾವರ ಕ್ಷೇತ್ರಕ್ಕೆ ವಿಶೇಷವಾದಂತಹ ದಿವಸ. ಸತ್ಯನಾಥರ ನೂತನವಾದಂತಹ ಮಳಿಗೆಯ ಉದ್ಘಾಟನೆ. ನಾನು ಆವಾಗಲೇ ಹೇಳಿದಂಥ ರೀತಿಯಲ್ಲಿ ಸತ್ಯನಾಥ ಅನ್ನುವಂಥದ್ದೊಂದು ಸಂಸ್ಥೆ ಅಂತ ನಾವು ಗ್ರಹಿಸುವುದಿಲ್ಲ. ಸತ್ಯನಾಥ ಅನ್ನುವಂಥದ್ದೊಂದು ಆಲೋಚನೆ. ವ್ಯಾಪಾರದಲ್ಲಿ ಯಾರಿಗೂ ದ್ರೋಹವನ್ನು ಮಾಡದೆ ಅತಿ ಕಡಿಮೆ ಲಾಭಾಂಶವನ್ನಿಟ್ಟು ಎಲ್ಲರಿಗೂ ತೃಪ್ತಿ ಬರತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಆಲೋಚನೆ ನಮ್ಮ ಸತ್ಯನಾಥರಿಗೂ ಅವರ ಕುಟುಂಬ ವರ್ಗದವರಿಗಿರತಕ್ಕಂಥದ್ದು. ಆದ್ದರಿಂದಲೇ ಆ ದೇವತೆಯ ಅನುಗ್ರಹದಿಂದ ಈ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇನ್ನೂ ವಿಶೇಷವಾಗಿ ಈ ಸಂಸ್ಥೆ ಬೆಳೆಯಲಿ, ಅಭಿವೃದ್ಧಿ ಹೊಂದಲಿ, ಬರತಕ್ಕಂತಹ ಎಲ್ಲ ಗ್ರಾಹಕರಿಗೂ ಪರಿಪೂರ್ಣವಾದಂತಹ ಒಂದು ತೃಪ್ತಿಯನ್ನು ಈ ಸಂಸ್ಥೆ ಕೊಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಇನ್ನು ಮಳಿಗೆಯ ಮಾಲೀಕರಾದ ಸತ್ಯನಾಥ ಪುರುಷೋತ್ತಮ ಪೈ ಅವರು ತಮ್ಮ ನೂತನ ವಸ್ತ್ರ ಮಳಿಗೆ ಶುಭಾರಂಭಗೊಂಡಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಬ್ರಹ್ಮಾವರ ನಮ್ಮ ಹಿರಿಯರ ಊರು. 100 ವರ್ಷಕ್ಕಿಂತಲೂ ಜಾಸ್ತಿ ನಮ್ಮ ಪರಂಪರೆ ಇಲ್ಲಿದೆ. ಹಾಗಾಗಿ ಬೇರೆ ಊರಿಗಿಂತ ನಮ್ಮ ಊರಿನಲ್ಲೇ ಒಂದು ವಸ್ತ್ರ ಮಳಿಗೆ ಆದರೆ ಒಳ್ಳೆಯದು ಎಂಬುದಾಗಿ ಹೇಳುತ್ತಾರೆ. 1949ರಲ್ಲಿ ನಮ್ಮ ಅಜ್ಜನವರ ಸಂಜೀವ್ ಪೈ
ಸಂಜೀವ್ ವಿಠಲ್ ಪೈ ಅವರು ಅದನ್ನು ಪ್ರಾರಂಭ ಮಾಡಿದರು. ಅದನ್ನು ನಮ್ಮ ತಂದೆಯವರು ಮುಂದುವರಿಸ್ಕೊಂಡು ಹೋದರು. ಅದರ ನಂತರ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಈಗ ನನ್ನ ಮಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹೌದು. ಅದರ ನಂತರ ಒಂದು 5 ವರ್ಷದಿಂದ ನಾವು ತೀರ್ಥಹಳ್ಳಿ ಒಂದು ಬ್ರ್ಯಾಂಚ್ ಮಾಡಿದ್ದೇವೆ. 1 ವರ್ಷ ಹಿಂದೆ ಕೊಪ್ಪದಲ್ಲಿ ಒಂದು ಬ್ರ್ಯಾಂಚ್ ಮಾಡಿದ್ದೇವೆ. ಬ್ರಹ್ಮಾವರದ ಬ್ರ್ಯಾಂಚನ್ನು ನಮಗೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ, ಜಾಗದ ಸಮಸ್ಯೆ ಇದೆಲ್ಲ ಇರಲಿಕ್ಕೆ ಹೋಗಿ ದೊಡ್ಡದು ಮಾಡಿದ್ದೇವೆ. ಜನರಿಗೆ ಜಾಸ್ತಿ ಒಂದು ಸೇವೆ ಕೊಡುವ ಬಗ್ಗೆ ಅನುಕೂಲ ಆಗಲಿ ಅಂತ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೇವೆ. ನಮ್ಮದು ಊರು, ನಮ್ಮ ಹಿರಿಯವ್ರ ಊರು ಇದು. ನಮ್ಮ ಅಜ್ಜಯ್ಯನವರ ತಂದೆ ಅಂದರೆ ಸುಮಾರು 100 ವರ್ಷಕ್ಕಿಂತ ಜಾಸ್ತಿ ನಮ್ಮದೊಂದು ಪರಂಪರೆ ಇದೆ ಇಲ್ಲಿ. ನಂದು 5ನೇ ಜನ್ರೇಷನು. ವಿಠಲ್ ಪೈ, ಸಂಜೀವ್ ಪೈ, ಪುರುಷೋತ್ತಮ್ ಪೈ, ಸತ್ಯನಾಥ್ ಪೈ. ನಂದು 4ನೇ ಜನ್ರೇಷನ್. ನನ್ನ ಮಗಂದು 5ನೇ ಜನ್ರೇಷನ್. ಸೊ ನಮ್ಮೂರೇ ಒಳ್ಳೆಯದಲ್ಲ, ಬೇರೆ ಪರವರಿಗಿಂತ ನಮ್ಮೂರೇ ಚೆಂದ. ತುಂಬ ಖುಷಿ ಆಗ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೇವೆ ಕೆಲವು ಸಲ ಕೊಡಲಿಕ್ಕೆ ಆಗ್ತಾಯಿಲ್ಲ ಸರಿಯಾಗಿ, ಅಂದರೆ ರಶ್ ಜಾಸ್ತಿ ಇದ್ದದ್ರಿಂದ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದೊಂದು ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಆಗ್ತದೆ. ಸುಮಾರು 300 ಹತ್ತಿರ ಇದ್ದಾರೆ ಅಂದಾಜು. ನಾವೊಂದು 200-225 ಸಾಕಂತ ಆಲೋಚನೆ ಮಾಡಿದ್ದು. ಸುಮಾರು ಮತ್ತು ಜನ ಕಮ್ಮಿಯಾಗಿ ಮತ್ತೊಂದು 300 ಜನರವರೆಗೆ ನಾವು ತಗೊಂಡಿದ್ದೇವೆ. ಫಸ್ಟ್ ಆಫ್ ಆಲ್ ಇಷ್ಟುವರೆಗೆ ನಮಗೆ ಸಪೋರ್ಟ್ ಮಾಡಿದ ಎಲ್ಲ ಕಸ್ಟಮರ್ಸಿಗೆ ಎಲ್ರಿಗೂ ನಾವು ಧನ್ಯವಾದ. ನಮ್ಮ ಹಿರಿಯವರಿಂದ ಕಾಲದಿಂದ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಧನ್ಯವಾದ. ಮುಂದಕ್ಕೂ ಕೂಡ ಇದೇ ಥರ ಇದಕ್ಕಿಂತ ಉತ್ತಮವಾದ ಸಪೋರ್ಟನ್ನು ಕೊಟ್ಟರೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಜನರಿಗೆ ಆದಷ್ಟು ಕಡಿಮೆ ಕ್ರಯದಲ್ಲಿ ಆದಷ್ಟು ಗ್ಯಾರಂಟಿ ಮಾಲು ಇದನ್ನು ಕೊಡಬೇಕು ಅಂತ ನಮ್ಮದೊಂದು ಆಶೆ. ಕಳೆದ 36 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಒಬ್ಬ ಸದಸ್ಯರಾಗಿರುವ ರಾಮಕೃಷ್ಣ ಶೆಟ್ಟಿಯವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಯನ್ನು ನಾವು ನೀಡುತ್ತಾ ಬಂದಿದ್ದೇವೆ. ಇನ್ನು ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಸೇವೆ ನೀಡುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಹಾಗೆಯೇ ನೂತನ ವಸ್ತ್ರ ಮಳಿಗೆ ಶುಭಾರಂಭಗೊಂಡ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. 72 ವರ್ಷದಿಂದ ಈ ಸಂಸ್ಥೆ ಸ್ಟಾರ್ಟ್ ಆಗಿದ್ದು. 72 ವರ್ಷದ ಹಿಂದೆಯಿಂದ ಈಗ ಡೆವಲಪ್ ಆಗ್ತಾ ಉಂಟು. ನಮ್ಮದೀಗ 3 ಬ್ರ್ಯಾಂಚ್ಗಳ 2 ಬ್ರ್ಯಾಂಚ್ ಆಗಿದೆ. ಈಗ ತೀರ್ಥಹಳ್ಳಿ ಮತ್ತು ಕೊಪ್ಪದಲ್ಲಿ ಕೂಡ ಬ್ರ್ಯಾಂಚ್ ಮಾಡಿದ್ದೇವೆ. ಇದು ನಮ್ಮ ಮೇಯ್ನ್ ಶಾಖೆ. ಸ್ಟಾರ್ಟಿಂಗ್ನಲ್ಲಿ ಸಣ್ಣ ಸಂಸ್ಥೆ ಇತ್ತು, ಯಾಕಂದರೆ ಒಂದು 500 ಚದರ ಅಡಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿಂದ ಸ್ಟಾರ್ಟ್ ಆಗಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ 36 ವರ್ಷದ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅಲ್ಲಿಂದ ನಾವು ಡೆವಲಪ್ ಆಗ್ತಾ ಈಗ ಒಳ್ಳೆಯ ರೀತಿಯಲ್ಲಿ ಕಸ್ಟಮರ್ ರೆಸ್ಪಾನ್ಸ್ಲಿ ಯಾವ ಥರ ಉಂಟು ಅದೇ ರೀತಿ ನಾವು ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಏನು ಐಟಮ್ಸ್ ಅವರಿಗೆ ಕೇಳ್ತಾರೆ ಅದನ್ನು ನಾವು ನೋಟ್ ಮಾಡಿಕೊಂಡು ನೆಕ್ಸ್ಟ್ ಅವರಿಗೆ ಬೇಕಾಗುವ ರೀತಿಯಲ್ಲಿ ಐಟಮ್ಗಳನ್ನು ತರಿಸಿ ಕಸ್ಟಮರ್ಗೆ ಸ್ಪಂದಿಸಿದ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತೇವೆ. ಬ್ರಹ್ಮಾವರದಲ್ಲಿ ಅಂದರೆ ಈ ಸಾಧಾರಣ ತುಂಬ ಹಳ್ಳಿಗಳು ಉಂಟು. ಇಲ್ಲಿ ಎಲ್ಲ ಹಳ್ಳಿಯವರಿಗೂ ದೂರ ಹೋಗಿ ಬರಲಿಕ್ಕೆಲ್ಲ ಇದಾಗ್ತದೆ. ಮತ್ತು ನಮ್ಮ ಬ್ರಹ್ಮಾವರದಲ್ಲಿ ಒಂದು ಮೇನ್ ಜಂಕ್ಷನ್ ಇದ್ದಾಗೆ ಇಲ್ಲಿ ಎಲ್ಲ ಐಟಮ್ ಸಿಕ್ತಂತಾದರೆ ಎಲ್ಲ ಕಸ್ಟಮರ್ ಬಂದು ಇಲ್ಲೇ ಇದು ಮಾಡ್ತಾರೆ ಸಂಸ್ಥೆ ಬಗ್ಗೆ. ನಮ್ಮ ಕಾರ್ಯಕ್ರಮ ನೋಡುವವರಿಗೆ ಏನಂದರೆ ಎಲ್ಲ ವಸ್ತುಗಳು ನಮ್ಮಲ್ಲಿಗೆ ಸಿಗ್ತದೆ, ಲಭ್ಯ ಇರ್ತದೆ. ಮತ್ತು ಕಸ್ಟಮರ್ಗೆ ಯಾವ ಥರ ಬೇಕು, ಈಗ ಸಾರೀಸ್ ತಗೊಂಡ್ರೆ ಒಂದು 100 ರೂಪಾಯಿಂದ 150 ರೂಪಾಯಿಂದ ಹಿಡಿದು ಒಂದು 60-70 ಸಾವಿರದವರೆಗೆ, ಅಥವಾ ಪ್ಯಾಂಟ್ ಪೀಸ್ ಶರ್ಟ್ ಪೀಸು ಈ ಗೃಹ ಪ್ರವೇಶಕ್ಕೆಲ್ಲ ಕೊಡಲಿಕ್ಕೆಲ್ಲ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಎಲ್ಲ ಬೇಕಾಗ್ತದೆ. ಅವರಿಗೂ ಕೂಡ ನಾವೀಗ ಒಂದು 300 ರುಪೀಸಿಂದ ನಾವು ಸಾಧಾರಣ ಒಂದು 3000ವರೆಗೂ ಅವರವರ ಇದಕ್ಕೆ ಅನುಕೂಲಕ್ಕೆ ಸರಿಯಾಗಿ ಕೊಡುವಂಥದ್ದು ಐಟಮ್ಸ್ ತರಿಸಿಟ್ಟಿದ್ದೇವೆ. ವೀಕ್ಷಕರೇ, ಸತ್ಯನಾಥ ಸ್ಟೋರ್ ವಸ್ತ್ರ ಮಳಿಗೆ ಈಗಾಗಲೇ ಶುಭಾರಂಭಗೊಂಡಿದೆ. ಸತ್ಯನಾಥ ಪುರುಷೋತ್ತಮ್ ಪೈ ಅವರ ನೂತನ ಮಳಿಗೆ ಇದೀಗ ಬ್ರಹ್ಮಾವರದಲ್ಲಿ ಶುಭಾರಂಭಗೊಂಡಿದೆ. ವೇದಮೂರ್ತಿ ಶ್ರೀ ಜಿ ರಾಮಪ್ರಸಾದ್ ಅಡಿಗ ಅವರು ಒಂದು ದೀಪವನ್ನು ಪ್ರಜ್ವಲಿಸುವ ಮೂಲಕ ಈ ವಸ್ತ್ರ ಮಳಿಗೆಯನ್ನು ಶುಭಾರಂಭಗೊಳಿಸಿದ್ದಾರೆ. ವೀಕ್ಷಕರೇ, ನೀವು ನೋಡ್ತಿರ್ಬೋದು, ಈಗಾಗಲೇ ತುಂಬ ಜನ ಗ್ರಾಹಕರು ಆಲ್ರೆಡಿ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ. ಹಲವಾರು ಸಂಖ್ಯೆಯಲ್ಲಿ ಜನರು ಸೇರ್ಕೊಂಡಿದ್ದಾರೆ. ಏನು ತಗೊಂಡು ಹೋಗೋದಪ್ಪ ಅಂತ ಅವರು ತುಂಬ ಎಕ್ಸೈಟ್ ಆಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಆಚೆ ಕಡೆ ಆಗಿರ್ಬೋದು ತುಂಬ ಜನ ಇದ್ದಾರೆ. ಹಾಗೆ ಈಚೆ ಕಡೆನೂ ಕೂಡ ಹಾಗೆ ಒಂದು ತುಂಬ ಮಹಿಳೆಯರ ಗುಂಪೆ ಇದೆ, ಒಂದು ಸಾರಿ ತಗೊಳ್ಳಿಕ್ಕೆ ಬಂದಿದ್ದಾರೆ. ಹಾಗೆ ವೀಕ್ಷಕರೇ, ಈ ಶಾಪಿನ ಬಗ್ಗೆ ಹಾಗೆ ವಸ್ತ್ರ ಮಳಿಗೆಯ ಬಗ್ಗೆ ಇಲ್ಲಿಗೆ ಬಂದಿರುವಂತಹ ಗ್ರಾಹಕರು ಏನು ಹೇಳ್ತಾರೆ ಅನ್ನೋದನ್ನು ಅವರ ಮೂಲಕವೇ ಕೇಳೋಣ ಬನ್ನಿ. ನಾನು ಮೈಸೂರಿಂದ ಬಂದಿದ್ದೇವೆ. ತುಂಬ ಪ್ರೀತಿ, ನಾನು ಅವರ ಮಿಸಸ್ ತುಂಬ ಕ್ಲೋಸ್ ಫ್ರೆಂಡ್ಸು. ಚಿಕ್ಕೋದಿಂದ ಹತ್ತಿರನೇ ಮನೆ ನಮ್ಮದು ಪಾಣ್ಯಮಂಗ್ಳೂರಲ್ಲಿ. ನಮ್ಮ ಮಗಳ ಮದುವೆಯಿಂದ ಹಿಡಿದು ಈಗ ಎಲ್ಲ ಪರ್ಚೇಸಿಂಗ್ ಇಲ್ಲೇ ಸತ್ಯನಾಥ್ ಸ್ಟೋರಲ್ಲೇ. ಸತ್ಯನಾಥ್ ಅಂದರೆ ಅವರ ಹೆಸರಿಗೆ ಅಷ್ಟೇ, ತುಂಬ ಸತ್ಯ ಅಂದರೆ ಅಷ್ಟು ಪ್ರೀತಿ, ಅಷ್ಟು ಒಳ್ಳೆಯದು ಅವ್ರದ್ದೆಲ್ಲ. ಬ್ರಹ್ಮಾವರ ಬಂದಂದಿನಿಂದ ನಾವು ಈ ಶಾಪಿಗೆ, ಸತ್ಯನಾಥ ಶಾಪಿಗೆ ನಾವು ಪರ್ಚೇಸಿಂಗ್ಗೆ ಬರ್ತಾ ಇದ್ದೇವೆ. ಈವನ್ ಗೋವಾದಿಂದ ನನ್ನ ಅಣ್ಣನವರು ಕೂಡ ಫುಲ್ ಫ್ಯಾಮಿಲಿ ನಾವು ಇಲ್ಲೇ ಶಾಪಿಂಗ್ ಮಾಡಿ ನಿಯರ್ಲಿ ಒಂದು 30,000 ಇದ್ದು ಕೂಡ ಇಲ್ಲಿಂದ ವೆರೈಟೀಸ್ ಪರ್ಚೇಸ್ ಮಾಡಿ ನಾವು ಕೊಂಡೋಗಿದ್ದೇವೆ. ಸೊ ಅತ್ಯುತ್ತಮವಾದ ಕಲೆಕ್ಷನ್ಸ್ ಇಲ್ಲಿವೆ.
ಯಾವ ರೇಂಜಿದ್ದು ಕೂಡ, ಅಂದರೆ ಯಾವ ಫ್ಯಾಮಿಲೀಸ್ ಕೂಡ ಯಾವ ರೇಂಜಲ್ಲೂ ಕೂಡ ಏನು ಬೇಕೋ ಅದನ್ನು ಶಾಪಿಂಗ್ ಮಾಡಬಹುದಾದಂಥ ಒಂದು ಸ್ಥಳ. ಈವನ್ ಸೇಲ್ಸ್ ಗರ್ಲ್ಸ್ ಆಗಿದ್ದಿರ್ಬೋದು, ಈವನ್ ನಮ್ಮ ಓನರ್ ತುಂಬ ಒಂದು ಪ್ರೀತಿ ಪಾತ್ರರು, ಪ್ರತಿಯೊಬ್ಬರನ್ನು ಕೂಡ ಒಂದು ಸಜ್ಜನಿಕೆಯಿಂದ ತುಂಬ ಆದರದಿಂದ ಬರಮಾಡ್ತಾರೆ ಮತ್ತು ಎಲ್ಲ ರೀತಿಯಿಂದ ತಮಗೆ ಇಲ್ಲಿ ಸಕಲ ನಮಗೆ ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಇಷ್ಟರವರೆಗೆ ಸೇವೆಯನ್ನು ನಿಜವಾಗಿಯೂ ಬ್ರಹ್ಮಾವರ ಪರಿಸರದ ಜನತೆಗೆ ತುಂಬ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಅವರು ಒದಗಿಸಿಕೊಟ್ಟಿದ್ದಾರೆ. ಸೊ ಇಂದಿನ ದಿನ ನಾವು ಇನೋಗ್ರೇಷನ್ ಕೂಡ ನೋಡಿದೆವು. ತುಂಬ ಒಂದು ಅದ್ಧೂರಿಯಾಗಿ ವೈಭವಯುತವಾಗಿ ಪ್ರಾರಂಭಿಸಿದರು. ನಾನು ದೇವರ ಹತ್ರ ನಿಜವಾಗಿ ಬೇಡ್ತೇನೆ, ಎಲ್ಲ ರೀತಿಯಿಂದ ಈ ಒಂದು ಸಂಸ್ಥೆ ಬೆಳೆದು ಕೇವಲ ಉಡುಪಿ ಮಾತ್ರವಲ್ಲದೆ, ಬ್ರಹ್ಮಾವರ ಮಾತ್ರ ಅಲ್ಲ, ಉಡುಪಿ ಮಾತ್ರವಲ್ಲದೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದು ಇಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಹಾಗೂ ಇಷ್ಟು ಜನರಿಗೆ ನಿಜವಾಗಿ ಒಂದು ಸೇವೆಯನ್ನು ಗೈಯಲು ಅವಕಾಶವನ್ನು ಕೊಟ್ಟಂತಹ ಈ ಸಂಸ್ಥೆಗೆ ದೇವರು ಹಾರಸಲಿ ಹಾಗೂ ಮುಂದಿನ ದಿನಗಳಲ್ಲಿ ಇದು ಉನ್ನತ ಮಟ್ಟಕ್ಕೆ ಏರಲಿ ಅಂತೇಳಿ ನನ್ನ ಹಾರೈಸ್ತೇನೆ ಹಾಗೂ ನನ್ನ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ನಾನು ಕಾವ್ಯ ಅಂಚನ್. ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದು. ಒಳ್ಳೆ ಕಲೆಕ್ಷನ್ಸ್ ಇದೆ. ಇವನ್ ನಮಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದರೆ ಸತ್ಯನಾಥದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದಕ್ಕೆ. ಒಳ್ಳೆ ಕಲೆಕ್ಷನ್ ಇದೆ, ಅದು ಸಹ ಬ್ರಹ್ಮಾವರದಲ್ಲಿ. ಆ್ಯಕ್ಚುಲಿ ಈ ಸೈಡ್ ಯಾವುದೇ ರೀತಿಯಾದಂಥ ಇಂತಹ ಒಂದು ಒಳ್ಳೆ ದೊಡ್ಡ ಮಟ್ಟದ ಮಳಿಗೆ ಇಲ್ಲ, ಅದು ಸ್ಟೋರ್ಸ್ ಎಲ್ಲ. ಸೊ ಇಲ್ಲಿ ಅವರಿಗೆ ತುಂಬಾ ಒಳ್ಳೆಯದಾಗ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಒಂದು ಸಂಸ್ಥೆಯಲ್ಲಿ, ಅಂದರೆ ಈ ಒಂದು ಸ್ಟೋರಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮನ್ನು ಸೆಲೆಕ್ಟ್ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತದೆ. ಮಾತೆರೆಗ್ಲ ನಮಸ್ಕಾರ. ಯಾನು ಸ್ವಾತಿ ಬಂಗೇರ. ಸೊ ಮಸ್ತ್ ಖುಷಿ ಆವೊಂದುಂಡು ಸತ್ಯನಾಥ್ ಸ್ಟೋರ್ದ ಒಂಜಿ ಪಾರ್ಟ್ ಆರೆಗ್ ಐಡ್ಲ ಮಸ್ತ್ ಖುಷಿ ಆವೊಂದುಂಡು ನೆತ್ತ ಬ್ರ್ಯಾಂಡ್ ಅಂಬಾಸಿಡರ್ ಆರೆಗ್ ಮುಲ್ಪ ಮಸ್ತ್ ಎಡ್ಡೆ ಕಲೆಕ್ಷನ್ಸ್ ಉಂಡು ಮಾತೆರ್ಲ ಬಲ್ಲೆ ಒಂದೊಂಜಿ ಶೋರೂಮ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸಿಂಧೂರ. ಸೊ ನಾನು ಕುಂದಾಪುರದವಳು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ನನ್ನ ಹೊಸ ಎಕ್ಸ್ಪೀರಿಯನ್ಸ್, ಬಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸತ್ಯ ಹೇಳ್ಬೇಕಂದ್ರೆ. ಯಾಕಂದರೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಮಾತ್ರ ಆಗಿಲ್ಲ ಇಲ್ಲಿ. ಐ ಫೀಲ್ ಲೈಕ್ ಐಮ್ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಎಲ್ಲರ ಕಲೆಕ್ಷನ್ ನೋಡಿದ್ರೆ ಎಲ್ಲರೂ ಬರಬೇಕು ಇಲ್ಲಿ, ಯಾಕಂದರೆ ದಿಸ್ ಇಸ್ ನಾಟ್ ಲೆಸ್ ದೆನ್ ಅ ವೆರಿ ಬಿಗ್ ಸ್ಟೋರ್ ಐ ಫೀಲ್. ಸತ್ಯನಾಥ ಸ್ಟೋರ್ಸ್ ನಾವು ತುಂಬ ಹಿಂದಿನಿಂದಲೂ ಸಹ ನಾವು ಗ್ರಾಹಕರು. ಅವರದ್ದು 3 ಮಳಿಗೆ ಬೇರೆ ಬೇರೆ ಕಡೆಯಲ್ಲಿ ಬ್ರಹ್ಮಾವರದಲ್ಲಿತ್ತು, ಬೇರೆ ಊರುಗಳಲ್ಲಿ 3 ಮಳಿಗೆ ಅಂತ ಮಾಡಿದ್ದಾರೆ ಅವರು. ನಾವು ಹಿಂದಿನಿಂದಲೂ ಅವರ ಕಸ್ಟಮರ್ ಆಗಿದೆ. ಈಗ ಒಂದೇ ಸೂರಿನಡಿ ಅವರೊಂದು ಒಳ್ಳೆಯ ಶೋರೂಮನ್ನು ಮಾಡಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು, ಹುಟ್ಟಿದ ಮಗುವಿನಿಂದ ಹಿಡಿದು ಎಲ್ಲ ವಯೋಮಾನದವರಿಗೂ ಮದುವೆಯ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಜೆಂಟ್ಸ್ ಕಲೆಕ್ಷನ್ಸು ತುಂಬ ಇದೆ. ಪ್ಯಾಂಟ್ಸ್, ಶರ್ಟ್ಸ್, ಕೋಟ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಈಗ ಒಂದೇ ಸೂರಿನಡಿ ಒಂದು 4 ಮಾಳಿಗೆಯ ಒಂದು ಶೋರೂಮನ್ನು ಮಾಡಿ ನಮ್ಮ ಬ್ರಹ್ಮಾವರ ಈಗ ತಾಲೂಕಾಗಿ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಶೋರೂಮನ್ನು ಇಲ್ಲಿ ಮಾಡಿದ್ದಾರೆ. ನಾವು ಮುಂಚೆ ಪರ್ಚೇಸಿಗೆ ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಈಗ ನಮಗೆ ಬ್ರಹ್ಮಾವರದಲ್ಲೇ ಸಿಗ್ತಿರೋದು ಭಾಳ ಸಂತೋಷದ ಸಂಗತಿ. ಯಾಕಂದರೆ ಇಲ್ಲಿ ಸತ್ಯನಾಥ ಸ್ಟೋರ್ಸ್ನ ಗ್ರಾಹಕರ ಸೇವೆ ಭಾಳ ಉತ್ತಮವಾಗಿದೆ. ಭಾಳ ಫ್ರೆಂಡ್ಲಿಯಾಗಿ ಮನೆಯವರ ಥರ ಅವರು ನಮ್ಮನ್ನು ಒಂದು ಗ್ರಾಹಕರನ್ನು ಅಷ್ಟು ಪ್ರೋತ್ಸಾಹಿಸಿ ನಮಗೆ ಒಳ್ಳೆಯ ಒಂದು ಗುಣಮಟ್ಟದ ಬಟ್ಟೆಗಳನ್ನು ನಮಗೆ ಮುಂಚಿನಿಂದಲೂ ಕೊಡ್ತಾ ಇದ್ದಾರೆ. ಈಗ ಇನ್ನೂ ಹೆಚ್ಚಿನ ವೆರೈಟೀಸ್, ಒಂದು 10-15 ರಾಜ್ಯಗಳಿಂದ ಬಂದಂತಹ ಒಂದು ಬಟ್ಟೆ ಬರೆಗಳನ್ನು ಇಲ್ಲಿ ತರಿಸಿ ನಮಗೆ ಒದಗಿಸ್ತಿದ್ದಾರೆ. ಇದು ಬಹಳ ಸಂತೋಷ ಸಂಗತಿ ಅಂತ ನಾನು ಹೇಳ್ತೇನೆ. ಖಂಡಿತವಾಗಿಯೂ ಸತ್ಯನಾಥ್ ಪೈ ಹಾಗೂ ಅವರ ಕುಟುಂಬದವರಿಗೆ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇವೆ. ಬ್ರಹ್ಮಾವರದಂಥ ಊರಿಗೆ ಇಂಥ ಶೋರೂಮ್ ಬೇಕಿತ್ತು, ಅದನ್ನು ನೀವು ಒದಗಿಸಿದ್ದೀರಿ. ನಿಮಗೆ ಬ್ರಹ್ಮಾವರ ಜನತೆ ಪರವಾಗಿ ನಾವು ನಿಮಗೆ ಧನ್ಯವಾದಗಳನ್ನು, ಶುಭಾಶಯಗಳನ್ನು ಹೇಳ್ತಿದ್ದೇವೆ. ಈ ಸಂಸ್ಥೆ ಇನ್ನಷ್ಟು ಉತ್ತಮವಾಗಿ ಬೆಳೀಲಿ ಅಂತ ಹಾರೈಕೆ ನಮ್ಮದು. ನಾವು ಬಹುದಿನಗಳಿಂದ ಕಾದುಕೊಂಡಿದ್ದಂತಹ ಈ ಭವ್ಯ ಮಳಿಗೆ ಇವತ್ತು ಶುಭಾರಂಭಗೊಂಡು ಅತ್ಯಂತ ನಮ್ಮ ಬ್ರಹ್ಮಾವರ ತಾಲೂಕಿಗೆ ಒಂದು ಮುಕುಟಪ್ರಾಯವಾಗಿದಂತೆ ಹೇಳಿದರೆ ತಪ್ಪೇನಿಲ್ಲ. ಇವತ್ತು ಇಲ್ಲಿ ಬಂದಾಗ ನಾವು ನೆನೆಸೋಕ್ಕಿಂತ ಅದ್ಭುತವಾದ ಒಂದು ಕಲೆಕ್ಷನ್ ಇವರು ಮಾಡಿದ್ದಾರೆ. ಅತ್ಯುತ್ತಮವಾದ ಸಾರಿಯನ್ನು, ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಕೂಡ ಈ ಜಾಗದಲ್ಲಿ ನಮಗೆ ಕಾಣಬಹುದು. ನಾನು ಪುತ್ತೂರಿನಿಂದ ಬಂದು ಈ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟುಕೊಂಡು ವ್ಯಾಪಾರಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೇನೆ. ದೇವರ ಆಶೀರ್ವಾದದಿಂದ ಈ ಸಂಸ್ಥೆಗೆ ಉನ್ನತ ಸ್ಥಾನಮಾನ ಕೊಟ್ಟು, ಉನ್ನತ ಭವಿಷ್ಯವನ್ನು ಕೊಟ್ಟು
ಸಿಬ್ಬಂದಿ ವರ್ಗದವರಿಗೂ ಮಾಲಕ ವರ್ಗದವರಿಗೂ ಒಳ್ಳೆಯದಾಗಲಿ ಎಂದು ನಾವು ನಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೇವೆ. ನಾವು ಒಂದು ಹಳೆ ಅಂಗಡಿ ಇರುವಾಗಲೇ ನಾವು ಅವರೊಂದು ದೊಡ್ಡ ಕಸ್ಟಮರ್. ಹಳೆ ಸಾಧಾರಣ ಒಂದು 25-50 ವರ್ಷ ಆಗ್ಬೋದು. ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೇ ತಗೊಳ್ಳೋದು. ಆನಂತರ ನನಗೆ ಬೇಕಾದ ಕಸ್ಟಮರ್ಸ್ನವರನ್ನು ಮದುವೆ ಪರ್ಚೇಸಿಗೆಲ್ಲ ಇವರಿಗೆ ಕರ್ಕೊಂಡು ಬರ್ತಿದ್ದೆ. ನನಗೂ ಅದರಿಂದ ಬೆನಿಫಿಟ್ ಇತ್ತು. ಭಾಳ ಒಳ್ಳೆಯ ಮನುಷ್ಯರು. ನಮ್ಮ ಸಂಬಂಧಿಕರಿಗೂ ಕೆಲಸ ಕೊಟ್ಟಿದ್ದಾರೆ ತೀರ್ಥಹಳ್ಳಿಯಲ್ಲಿ. ಹಾಗಾಗಿ ಅವರ ಬಗ್ಗೆ ಎರಡು ಮಾತು ಕೇಳಲಿಕ್ಕಿಲ್ಲ. ಮತ್ತು ಅವರು ಭಾಳ ಹೆಸರಿಗೆ ಸರಿಯಾಗಿದ್ದಾರೆ. ಸತ್ಯನಾಥ ಅಂದರೆ ಸತ್ಯನಾಥನೇ. ಈಗ ನಾವು ಏನಾದರೂ ಚರ್ಚೆ ಮಾಡಿದರೆ ನಮಗೆ ಬಿಟ್ಟು ಕೊಡ್ತಿದ್ರು, ನಮ್ಮ ಮಾತಿಗೆ ಬೆಲೆ ಕೊಡ್ತಿದ್ರು. 50 ವರ್ಷದ ಹಿಂದೆ ನನ್ನ ತಂದೆ ಕಾಲದಿಂದ ಅವರ ಗಿರಾಕಿ ನಾವು ಹಾಗೆ ಕಷ್ಟ 50 ವರ್ಷದ ಹಿಂದೆ ಇಂಥದ್ದೊಂದು ಅಂಗಡಿಯನ್ನು ಬ್ರಹ್ಮಾವರದಲ್ಲಿ ಅಗತ್ಯ ಬೇಕಿತ್ತು. ಅದನ್ನು ಅವರು ಮಾಡಿ ತೋರಿಸ್ಯಾರೆ. ತಂದೆ ಕಾಲದಲ್ಲಿ ಸಹ ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಸಣ್ಣ ಅಂಗಡಿಯಿಂದ ದೊಡ್ಡದು ಮಾಡಿ ಬಾಡಿಗೆ ಅಂಗಡಿ ಈಗ ಸ್ವಂತ ಮಾಡಿದ ನನಗೆ ಭಾಳ ಸಂತೋಷ ಆಗಿದೆ. ದೇವರವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಈಗಾಗಲೇ ಗ್ರಾಹಕರು ವಸ್ತ್ರ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಬ್ರಹ್ಮಾವರದಲ್ಲಿ ವಸ್ತ್ರ ಮಳಿಗೆ ಪ್ರಾರಂಭವಾಗಿರುವುದು ಗ್ರಾಹಕರಿಗೆ ಖುಷಿಯ ವಿಚಾರ. ದೂರ ಹೋಗುವ ಅವಶ್ಯಕತೆ ಇಲ್ಲ. ತಮ್ಮ ಮನೆಯವರೊಂದಿಗೆ ಫ್ರೆಂಡ್ಸ್ ಜೊತೆಗೆ ಬಂದು ಇಲ್ಲಿ ಶಾಪಿಂಗ್ ಮಾಡಬಹುದು. 20ಕ್ಕೂ ಅಧಿಕ ರಾಜ್ಯಗಳಿಂದ ಸಂಗ್ರಹಿಸಲ್ಪಟ್ಟ ವೈವಿಧ್ಯಮಯ ಜವಳಿ ಸಂಗ್ರಹ ಇಲ್ಲಿದೆ. ಪರಿಪೂರ್ಣ ಮದುವೆ ಜವಳಿ ಮಳಿಗೆಗೆ ಇನ್ನೊಂದು ಹೆಸರೇ ಸತ್ಯನಾಥ ಸ್ಟೋರ್ಸ್. ಪರಿಣಿತರ ಗ್ರಾಹಕ ಸೇವಕರ ತಂಡ, ದೇಶದ ಪ್ರತಿಷ್ಠಿತ ಕಂಪನಿಗಳ ವಸ್ತ್ರಗಳು ಇಲ್ಲಿ ಸಿಗಲಿದೆ. ಇವತ್ತಿಲ್ಲಿ ನಾವು ಬ್ರಹ್ಮಾವರಕ್ಕೆ ಬಂದಾಗ ಇಲ್ಲಿ ಓಪನಿಂಗ್ ಅಂತ ಗೊತ್ತಾಯಿತು. ಇದು ಮೊದಲಿಂದಲೂ ತುಂಬ ಫೇಮಸ್ ಇರುವಂಥ ಅಂಗಡಿ. ನಮ್ಗೆ ಗೊತ್ತಿರುವ ಹಾಗೆ ನಾವು ಈ ಕರಾವಳಿ ಬೆಲ್ಟಲ್ಲಿ ತುಂಬ ಫೇಮಸ್ ಇದೆ ಇದು. ನನಗೆ ಸತ್ಯನಾಥ ಅಂದರೆ ಮೊದಲಿಂದನೂ ತುಂಬ ಇಷ್ಟ. ಅಂದರೆ ಡ್ರೆಸ್ಸಸ್ ಕಲೆಕ್ಷನ್ ಎಲ್ಲ ತುಂಬ ಒಳ್ಳೆಯದುಂಟು. ಮತ್ತು ವೆರೈಟಿ ತೋರಿಸ್ತಾರೆ. ಮತ್ತು ಇಲ್ಲಿ ಇದು ಮಾಡೋರು ಕೂಡ ಹಾಗೆ ತುಂಬ ಪ್ರೀತಿಯಿಂದ ಮಾತಾಡಿ ತುಂಬ ಇದು ಮಾಡ್ತಾರೆ. ಮತ್ತು ಸೆಲೆಕ್ಷನ್ನು ಕೂಡ ಒಳ್ಳೆಯ, ನಮಗೆ ಯಾವುದು ಬೇಕು ಅದೇ ತಂದು ಕೊಡ್ತಾರೆ. ಮತ್ತು ಸ್ವಲ್ಪನೂ ಇದು ಮಾಡೋದಿಲ್ಲ. ನನಗೆ ತುಂಬ ಇಷ್ಟ ಆಗಿದೆ. ಮತ್ತು ಈಗ ಒಂದು ದೊಡ್ಡದಾದದ್ದು ತುಂಬ ಸಂತೋಷ ನಮಗೆ ಬ್ರಹ್ಮಾವರದಲ್ಲಿ. ಅಂದರೆ ಜಯಲಕ್ಷ್ಮಿಗೆ ಅಲ್ಲಿ ಎಲ್ಲ ಹೋಗಬೇಕಿದ್ದಿತ್ತು. ಈಗ ಇಲ್ಲಿ ಎಲ್ಲ ವೆರೈಟಿ ಸಿಗ್ತದೆ ನಮಗೆ. ಹಾಗಾಗಿ ತುಂಬ ಖುಷಿ ಆಯಿತು. ನಗುಮುಖದ ಸೇವೆಗೆ ಮೀಲಾದ ಹೆಸರು ಅಂತ ಹೇಳಿ ಏನಿದೆ ಅದು ಇವತ್ತು ಚೇಂಜ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಗುಮುಖದ ಸೇವೆಗೆ ಸತ್ಯನಾಥರೇ ಸಾಕ್ಷಿ ಅಂತೇಳಿ. ಯಾಕಂತ ಹೇಳಿದರೆ ಭಾರತಕ್ಕೆ ಸ್ವಾತಂತ್ರ್ಯ 1947ಕ್ಕೆ ಬಂದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1949ರಲ್ಲಿ ಬ್ರಹ್ಮಾವರ ಮತ್ತು ಆಸುಪಾಸಿನ ಜನತೆಗಳಿಗೆ ಅವರಿಗೆ ಖರೀದಿ ಮಾಡುವಂಥ ಉತ್ತಮ ಭಾಗ್ಯ ಹಾಗೂ ಸ್ವಾತಂತ್ರ್ಯ ಇಲ್ಲಿ ಸಿಕ್ಕಿತು ಬ್ರಹ್ಮಾವರದಲ್ಲಿ. ಹಾಗೆ ಸಾಧಾರಣ ಸ್ವಾತಂತ್ರ್ಯ ಬಂದ 2ನೇ ವರ್ಷದಿಂದ ಅವರಿಗೆ ಈಗ ಒಳ್ಳೆಯ ಒಂದು ವ್ಯಾಪಾರ ಮಾಡುವಂಥ ಯೋಗ ಸಿಕ್ಕಿದೆ. ಅದನ್ನು ಅವರು ಏನಂತ ಹೇಳಿದರೆ ಬೆಳೆಸಿಕೊಂಡು ಅವರ ತಂದೆ ಏನು ವ್ಯಾಪಾರ ಮಾಡಿದರು ಅದು ಅವರು ಮುಂದುವರಿಸಿದರು. ಈಗ ಅವರ ಮಗ ಹಾಗೆ ಅವರು 3 ತಲೆಮಾರಿನವರು ಅದನ್ನು ಉತ್ತಮ ರೀತಿಯ ಒಂದು ಸೇವೆಯನ್ನು ಕೊಟ್ಟದ್ರಿಂದ ಈ ಬ್ರಹ್ಮಾವರದಲ್ಲಿ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರಬೇಕಾದಂಥ ಒಂದು ದೊಡ್ಡ ಮಳಿಗೆ ಇವತ್ತು ಬ್ರಹ್ಮಾವರದಲ್ಲಿಂಥ ಒಂದು ಊರಿನಲ್ಲಿ ಆಗಿದೆ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನನ್ನ ಮತ್ತು ಸತ್ಯನಾಥರ ಒಂದು ಒಡನಾಟ ಭಾಳ ವರ್ಷದಿಂದ ಇದೆ. ಅವರ ಒಡನಾಟ ಯಾಕಂದರೆ ಅವರ ಮುಖವನ್ನು ನೋಡುವಾಗಲೇ ಅವರ ಒಂದು ಏನು ವ್ಯಕ್ತಿತ್ವ ಇದೆ ಅದನ್ನು ನೋಡುವಾಗ ಅವರ ಒಂದು ಅಟ್ರ್ಯಾಕ್ಷನ್ ಅಂತ ಹೇಳ್ತಾರೆ. ಆ ಅಟ್ರ್ಯಾಕ್ಷನ್ನಿಂದ ಜನಗಳು ಆಟೋಮೆಟಿಕ್ಕಾಗಿ ಅವ್ರ ಹತ್ರ ಬರ್ತಾರೆ. ಯಾಕಂದರೆ ಒಂದು ಸರಿ ಬಂದವರು ಯಾವಾಗಲೂ ಅವ್ರ ಹತ್ರ ಬರ್ತಾ ಇರ್ತಾರೆ. ಆದ್ದರಿಂದ ಈ ಏನು ಮಳಿಗೆ ಅವರು ಓಪನ್ ಮಾಡಿದ್ದಾರೆ ಭಾಳ ಸಂತೋಷ ಆಗಿದೆ. ಉತ್ತರೋತ್ತರ ಅಭಿವೃದ್ಧಿ ಶ್ರೇಯೋಭಿವೃದ್ಧಿ ಮಾಡಿಕೊಂಡು ಅವರಿಗೆ ಇಡೀ ಕುಟುಂಬಕ್ಕೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಕೊಟ್ಟು ಇನ್ನೂ ಮುಂದೆ ಅವರ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಸಹ ತುಂಬ ಜನ್ರೇಷನ್ ಮುಂದೆ ಪೀಳಿಗೆ ಅವರು ಏನಿದೆ ಇದರಲ್ಲಿ ಈ ವ್ಯಾಪಾರದಲ್ಲಿ ಅವರು ಉತ್ತರೋತ್ತರ ಅಭಿವೃದ್ಧಿ ವಹಿಸಲಿ. ಮತ್ತು ಜನಗಳಿಗೆ ಅಲ್ಲಿ ಇಲ್ಲಿ ಏನು ಖರೀದಿ ಮಾಡ್ತಾರೆ ಅವರಿಗೆ ಸಹ ಉತ್ತಮ ಒಂದು ಸೇವೆ ಲಭಿಸಲಿ, ಉತ್ತಮವಾದ ಒಂದು ಎಲ್ಲ ಪ್ರಾಡಕ್ಟ್ ಸಿಗಲಿ ಅಂತ ಹೇಳಿ ನಾನು ಇವತ್ತು ಆಶಿಸಿ ನನ್ನ 2 ಮಾತನ್ನು ನಾನು ಮುಗಿಸ್ತೇನೆ. ಇದು ನಂದೇ ಸ್ಟೋರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ರಿಟೇಲ್ ಕೌಂಟರ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಕಸ್ಟಮರ್ ಹ್ಯಾಪಿನೆಸ್ ಈಸ್ ಮೋರ್ ಇಂಪಾರ್ಟೆಂಟ್. ಕಸ್ಟಮರ್ ಈಸ್ ಸ್ಯಾಟಿಸ್ಫೈಡ್ when wide variety of products are available at reasonable price. And Satyanath has understood this formula over the years and today it shows. I'm so happy for him that he has opened such a big store to serve his customers better. I wish him all the best. ನಾನು ಈ ಸತ್ಯನಾಥ ಅಂತ ಇವರ ಕ್ಲಾಸ್ಮೇಟ್. ನಾನು ಅವರು ಸುಮಾರು ವರ್ಷದಿಂದ ಇವ್ರ ತಂದೆಯವರು ಕೂಡ ಇದೇ ವ್ಯಾಪಾರ ಮಾಡ್ತಾಯಿದ್ರು. ಒಳ್ಳೆಯ ಹೆಸರುಂಟು ಇವರಿಗೆ. ಹಳ್ಳಿಯಲ್ಲೆಲ್ಲ ಒಳ್ಳೆಯ ಇದುಂಟು, ಸರ್ವಿಸ್ ಎಲ್ಲ ಒಳ್ಳೇದು ಕೊಡ್ತಾರೆ. ಇದು ಒಳ್ಳೆಯ ರೀತಿಯಲ್ಲಿ ಇನ್ನು ನಡೀಲಿ. ಇವತ್ತು ಹೊಸದಾಗಿ ಓಪನ್ ಮಾಡಿದಾರಲ್ಲ, ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ, ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಆಲೋಚಿಸ್ತೇನೆ. ನಮ್ಮ ಹೆಮ್ಮೆಯ ಸಂಸ್ಥೆ. ನಾವು ಇದು ಇವತ್ತು ಶುಭಾರಂಭ ಆಗಿದೆ. ಅವರು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ.
ಅವರ ಹಿರಿಯರ ಕಾಲದಿಂದ ಇದು ಸಂಸ್ಥೆ ಬೆಳೆದು ಬಂದಿದೆ. ಅವರದ್ದು ಈಗ ಭಾಳ ಅದ್ಭುತ ರೀತಿಯಲ್ಲಿ ಈಗ ಅವರು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರದ್ದು ಪ್ರಾಮಾಣಿಕತೆ ಇದೆಲ್ಲ ಎಲ್ಲರಿಗೂ ಮೆಚ್ಚುಗೆ ಆಗಿದೆ. ಆಗಲಿಕ್ಕೋಗಿ ಅದು ನಿರಂತರ ಅಭಿವೃದ್ಧಿ ಆಗ್ತಾ ಇದೆ. ಅದು ನಮಗೂ ಭಾಳ ಸಂತೋಷ. ಈ ಸಂತೋಷದಲ್ಲಿ ಒಂದು ಭಾಗವಹಿಸುವ ಒಂದು ಸಣ್ಣ ಒಂದು ಖರೀದಿ ಇವತ್ತು ಮಾಡಿದ್ದೆವು. ನಾನು ಸಾಧಾರಣ ಇಲ್ಲಿ 30 ವರ್ಷದಿಂದ ಬರ್ತಾ ಇದ್ದೇನೆ. ಅವರದ್ದು ಗುಣಮಟ್ಟ ಬಟ್ಟೆದೆಲ್ಲ ಒಳ್ಳೆಯದುಂಟು. ಒಂದು ವೇಳೆ ಏನು ಹೆಚ್ಚು ಕಮ್ಮಿ ಆದರೂ ವಾಪಸ್ ತಗೊಂಡು ಎಕ್ಸ್ಚೇಂಜ್ ಇದು ಸಹ ಉಂಟು ಅವರದ್ದು. ಅದು ಸರ್ವಿಸ್ ಒಳ್ಳೆಯದುಂಟು. ಅದು ಇವತ್ತೀಗ ಹೊಸ ಇದು ಶಾಪ್ ಅದನ್ನು ನೋಡಿ ಖುಷಿಯಾಯಿತು. ಒಳ್ಳೆಯದು ಬೇಡ್ತೇನೆ ಅವರಿಗೆ. ತುಂಬ ಖುಷಿ ಆಗ್ತಾ ಇದೆ. ಬ್ರಹ್ಮಾವರದಲ್ಲಿ ಒಂದು ಓಪನ್ ಆಗಿದ್ದು ಸೆಲೆಕ್ಷನ್ನು ಚೆನ್ನಾಗಿದೆ, ಎಲ್ಲ ರೇಟು ಓಕೆ. ಬಟ್ ತುಂಬ ಖುಷಿ, ಎಲ್ಲರಿಗೂ ಒಂದು ಅನುಕೂಲ ಆಯಿತು ಇಲ್ಲಿ ನಿಯರಲ್ಲಿದ್ದು. ಇಲ್ಲಾಂದರೆ ಎಲ್ಲರೂ ಜಯಲಕ್ಷ್ಮಿಗೆ ಹೋಗಬೇಕು ಬಿಟ್ಟರೆ ಮತ್ತೆ ಇಲ್ಲಿ ನಿಯರಲ್ಲಿ ಯಾವುದೂ ಒಂದು ಎಲ್ಲ A to Z ಸಿಗೋದು ಅಂತಂದರೆ ಇದು ತುಂಬ ಒಳ್ಳೆಯದು. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. उप्पिनकोटे थाना आम्ही हांगा सत्यनाथ स्टोर सारी पळोवंक येयला. हांगा मस्त वेरायटी आसात. सिल्क, आर्ट सिल्क हाचेसाठी बरे बरे आसात. आमी हांगा आतां पळयते आसा. सत्यनाथाक हांगा बरें नांव आसा हांगा ब्रह्मावरांत. आमी कले जाय जाल्यार सत्यनाथाकच येवचें. हांगा आतां तांचें व्हडलें शॉप ओपन जालां म्हूण पळोवन कले म्हूण घेया म्हूण आयला आमी. ನಾವು ಬ್ರಹ್ಮಾವರದ ಸತ್ಯನಾಥ್ ಸ್ಟೋರ್ಸ್ನಲ್ಲಿದ್ದೇವೆ. ಹಾಗೆ ಈ ವಸ್ತ್ರ ಮಳಿಗೆಯಲ್ಲಿ ಇನ್ನೂ ಏನೆಲ್ಲ ನಿಮಗೆ ಸಿಗಲಿದೆ ಅನ್ನೋದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಈಗ ನಾವು ಸತ್ಯನಾಥ್ ಸ್ಟೋರ್ಸ್ನ ಗ್ರೌಂಡ್ ಫ್ಲೋರಲ್ಲಿದ್ದೀವಿ. ಗ್ರೌಂಡ್ ಫ್ಲೋರ್ನ ಸಾರಿ ಸೆಕ್ಷನಲ್ಲಿದ್ವಿ. ಸಾರಿ ಅಂದ ತಕ್ಷಣ ಗೊತ್ತಾಗಿರ್ಬೋದು, ಮಹಿಳೆಯರ ಮುಖದಲ್ಲಿ ಒಂದು ನಗು ಮೂಡ್ತದೆ. ತಮಗೆ ಇಷ್ಟವಾಗಿರುವಂತಹ ಸಾರಿಯನ್ನು ಇಲ್ಲಿ ತಾವು ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಸೆಕ್ಷನಲ್ಲಿ ಇನ್ನು ಏನೆಲ್ಲ ಸಿಗ್ತದೆ ಅಪ್ಪ ಅಂತ ನೋಡೋಣ ಬನ್ನಿ. ಸತ್ಯನಾಥ ಸ್ಟೋರ್ಸ್ಗೆ ಭೇಟಿ ನೀಡಿದ ತಕ್ಷಣ ನಿಮಗೆ ಸಿಗುವುದು ಸಾರಿ ಕಲೆಕ್ಷನ್. ವಿವಿಧ ವಿನ್ಯಾಸದ ಸೀರೆಗಳು, ಆಕರ್ಷಕ ಬೆಲೆಯಲ್ಲಿ ಮಹಿಳೆಯರ ಮನ ಹಿಡಿಸುವಂತಹ ಸೀರೆಗಳು ಸಿಗ್ತದೆ. ಮದುವೆ ಸಮಾರಂಭಕ್ಕೆ ನೀವು ಸೀರೆ ಖರೀದಿಸಲು ಹೇಳಿ ಮಾಡಿಸಿದಂತಹ ಜಾಗ ಇದಾಗಿದೆ. ನಿಮ್ಮ ಕುಟುಂಬದವರ ಜೊತೆಗೆ ಒಮ್ಮೆ ಬಂದರೆ ಮನೆ ಮಂದಿಗೆಲ್ಲ ನೀವು ಸೀರೆಯನ್ನು ತೆಗೆದುಕೊಂಡು ಹೋಗಬಹುದಾಗಿದೆ. ಬೆಲೆಯಲ್ಲಿ ವ್ಯತ್ಯಾಸವಿದ್ದರೂ ಗುಣಮಟ್ಟದಲ್ಲಿ ತುಂಬಾ ಚೆನ್ನಾಗಿದೆ. ಕೇವಲ ಸೀರೆಯಲ್ಲದೆ ಮಹಿಳೆಯರ ವ್ಯಾನಿಟಿ ಬ್ಯಾಗ್, ಜ್ಯುವೆಲರೀಸ್ ಕೂಡ ಗ್ರೌಂಡ್ ಫ್ಲೋರ್ನಲ್ಲಿ ಇದೆ. ವೀಕ್ಷಕರೇ, ಇಷ್ಟೊತ್ತು ನಾವು ಗ್ರೌಂಡ್ ಫ್ಲೋರಲ್ಲಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ಗೊತ್ತಾಯಿತು. ಬ್ಯಾಗ್ಸ್ ಆಗಿರ್ಬೋದು, ಹಾಗೆ ಜ್ಯುವೆಲ್ರಿ ಐಟಮ್ಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು. ಸೊ ಇಲ್ಲಿ ಬಂದು ನೀವು ಇಷ್ಟನ್ನೆಲ್ಲ ಶಾಪ್ ಮಾಡ್ಬೋದು. ಹಾಗೆ ಇನ್ನು ಫಸ್ಟ್ ಫ್ಲೋರಿಗೆ ಹೋಗೋಣ, ಅಲ್ಲಿ ನಿಮಗೆ ಏನೆಲ್ಲ ಸಿಗ್ತದೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ನ ಬ್ರೈಡಲ್ ಸೆಕ್ಷನಲ್ಲಿದ್ದೇವೆ. ಇಲ್ಲಿ ವೆಡ್ಡಿಂಗ್ ಸ್ಯಾರೀಸ್, ಹಾಗೆ ಗೌನ್ಸ್, ಹಾಗೆ ಕುರ್ತಾಸ್, ಹಾಗೆ ಲೆಹಂಗಾ ಕೂಡ, ಮತ್ತು ಇನ್ನು ಕ್ರಿಶ್ಚಿಯನ್ ವೆಡ್ಡಿಂಗ್ ಸ್ಯಾರೀಸ್ ಕೂಡ ಇಲ್ಲಿ ಲಭ್ಯವಿರ್ತದೆ. ಹಾಗೆ ಇನ್ನೂ ಬೇರೆ ಬೇರೆ ಟೈಪಲ್ಲಿ ಯಾವ ಟೈಪ್ಸ್ ಸ್ಯಾರೀಸ್ಗಳು ಇಲ್ಲಿ ಲಭ್ಯವಿರ್ತದೆ, ಹಾಗೆ ಅದರ ರೇಂಜ್ ಎಲ್ಲ ಏನಿರ್ತದೆ ಅನ್ನೋದನ್ನು ನೋಡೋಣ ಬನ್ನಿ. ಈಗಾಗಲೇ ಸಾರಿ ಸೆಕ್ಷನ್ನಲ್ಲಿ ಏನೆಲ್ಲ ಸಿಗ್ತದೆ ಅಂತ ತಿಳಿದುಕೊಂಡ್ರಿ. ಈಗ ನಾವು ಇರುವುದು ಮೊದಲನೇ ಮಹಡಿಯ ವುಮೆನ್ ಬ್ರೈಡಲ್ ಸೆಕ್ಷನ್.
ಮದುವೆ ಸಮಾರಂಭಕ್ಕೆ ಬೇಕಾಗುವ ಬ್ರಾಂಡೆಡ್ ಸೀರೆಗಳು, ಗೌನ್ಸ್, ಅದ್ದೂರಿ ಲೆಹಂಗಾ ಇಲ್ಲಿ ಸಿಗುತ್ತದೆ. 7,000ದಿಂದ 70,000ವರೆಗಿನ ಬಟ್ಟೆಗಳು ಇಲ್ಲಿ ಸಿಗುತ್ತದೆ. ಕಾಂಜೀವರಂ, ಧರ್ಮಾವರಂ, ಕ್ರಿಶ್ಚಿಯನ್ ಮದುವೆಗೆ ಮದುಮಗಳ ಸೀರೆಗಳು ಕೂಡ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಕ್ಕೆ ನಿಮಗೆ ಸೀರೆ ಬೇಕು ಅಂತ ಬಯಸಿದ್ರೆ ಒಮ್ಮೆ ಸತ್ಯನಾಥ ಸ್ಟೋರ್ಸ್ಗೆ ಭೇಟಿ ಕೊಡಿ. ಮಹಿಳೆಯರು ಇಷ್ಟಪಡುವ ಸೀರೆಗಳು ಹಾಗೂ ಹುಡುಗಿಯರು ಇಷ್ಟಪಡುವ ಗೌನ್ಸ್ಗಳು ಉತ್ತಮ ಬೆಲೆಯಲ್ಲಿ ಸಿಗುತ್ತದೆ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ನ ವುಮೆನ್ ಸೆಕ್ಷನಲ್ಲಿದ್ದೇವೆ. ಇಲ್ಲಿ ಏನೆಲ್ಲ ಲಭ್ಯವಿದೆ ಅಂತ ತಿಳ್ಕೊಳ್ಬೇಕಂತ ಆಸೆ ಉಂಟಲ್ಲ ನಿಮಗೆ. ಹಾಗಾದರೆ ನೋಡೋಣ, ಇಲ್ಲಿ ನಾವೀಗ ಫಸ್ಟ್ ಫ್ಲೋರಲ್ಲಿ ವುಮೆನ್ಗೆ ಇಷ್ಟವಾಗುವಂತಹ ಏನೆಲ್ಲ ಬಟ್ಟೆಗಳು ಲಭ್ಯವಿದೆ ಅಂಥೇಳಿ. ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ವಿ, ನಾವು ಇಲ್ಲಿ ಒಂದು ತುಂಬ ಟಾಪ್ಸ್ ಇದೆ. ಒಂದು ಕಲರ್ಫುಲ್ ಟಾಪ್ಸ್ ಆಗಿರ್ಬೋದು ಆ್ಯಂಡ್ ತುಂಬ ವೆರೈಟೀಸ್ ಟಾಪ್ಗಳಿವೆ. ನೀವು ಕೂಡ ಇಲ್ಲಿ ಬಂದು ಶಾಪಿಂಗನ್ನು ಮಾಡ್ಬೋದು. ಹಾಗೆ ಇಲ್ಲಿ ಹೋಗ್ತಾ ಇದ್ದರೆ ಇಲ್ಲೂ ಕೂಡ ತುಂಬ ಟಾಪ್ಸ್ಗಳಿವೆ ಆ್ಯಂಡ್ ಡಿಫ್ರೆಂಟ್ ಕಲರ್ ಇದೆ ಆ್ಯಂಡ್ ಕಲರ್ ನೋಡಿದರೆ ಗೊತ್ತಾಗುತ್ತೆ, ತುಂಬ ಖುಷಿಯಾಗುತ್ತೆ. ಒಂದು ಆ್ಯಂಡ್ ಪಿಂಕ್ ಕಲರ್ ಆಗಿರ್ಬೋದು ಆ್ಯಂಡ್ ಬ್ಲ್ಯಾಕ್ ಕಲರ್ ಆಗಿರ್ಬೋದು. ತುಂಬ ಜನರಿಗೆ ಈ ಕಲರ್ಸ್ ಎಲ್ಲ ತುಂಬ ಇಷ್ಟವಾಗಿರ್ತದೆ ಆ್ಯಂಡ್ ಪ್ಲೇನಲ್ಲಿ ಇದೆ. ಹಾಗೆ ಒಂದು ಮಿಡಲ್ ಒಂದು ಡಿಸೈನ್ಸ್ಗಳು ಕೂಡ ಇವೆ. ಒಂದು ಸಿಂಪಲ್ ಆಗಿ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಬೇಕಾಗಿದ್ರೆ ಈ ಸಿಂಪಲ್ ಆಗಿರುವಂಥ ಟಾಪ್ಸನ್ನು ವೇರ್ ಮಾಡಿ ಹೋಗ್ಬೋದು. ಹಾಗೆ ಇನ್ನು ಮುಂದೆ ಹೋಗಿ ನೋಡ್ತಾ ಇದ್ದರೆ ಇಲ್ಲಿ ಒಂದು 3/4 ಹ್ಯಾಂಡಲ್ಲಿ ಒಂದು ಟಾಪ್ಸ್ ಇದೆ. ಹಾಗೆ ತುಂಬ ಇದೆ. ಇಲ್ಲೂ ಕೂಡ ಹಾಗೆ ಒಂದು ಡಿಸೈನ್ಸ್ ಆಗಿರ್ಬೋದು, ಹಾಗೆ ಒಂದು ಫ್ಲವರ್ ಡಿಸೈನ್ಸ್ ಆಗಿರ್ಬೋದು, ತುಂಬ ಒಂದು ವೆರೈಟೀಸ್ ಟಾಪ್ಗಳೆಲ್ಲ ಇಲ್ವೇ. ಹಾಗೆ ವೀಕ್ಷಕರೇ, ಇನ್ನು ಯಾವ ಟಾಪ್ಸ್ ಲಭ್ಯವಿದೆ ಅನ್ನೋದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಇಲ್ಲಿನ ಸೂಪರ್ವೈಸರ್ ಆಗಿರುವಂತಹ ಲತಾ ಅವರಿದ್ದಾರೆ. ಅವ್ರ ಹತ್ರನೇ ನೇರವಾಗಿ ಕೇಳೋಣ ಬನ್ನಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ವುಮೆನ್ಗೆ ಒಂದು ಇಷ್ಟವಾಗುವಂಥ ಏನೆಲ್ಲ ಬಟ್ಟೆಗಳು ಲಭ್ಯವಿರ್ತದೆ, ಹಾಗೆ ಅದರ ರೇಂಜ್ ಎಷ್ಟಿರ್ತದೆ ಅನ್ನೋದನ್ನು ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಇಲ್ಲಿ ಇವಾಗ ನಾವು ವುಮೆನ್ ಸೆಕ್ಷನಲ್ಲಿದ್ದೇವೆ. ತುಂಬ ವೆರೈಟೀಸ್ ಬಟ್ಟೆಗಳನ್ನು ನೋಡ್ತಾ ಇದ್ವಿ. ನೋಡುವಾಗಲೇ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅಂದರೆ ವುಮೆನ್ ಅಂತ ಹೇಳಿದರೆ ಶಾಪಿಂಗ್ ಮಾಡ್ತಾರೆ ಹೆಚ್ಚಾಗಿ. ಅವರಿಗೆ ಇಷ್ಟವಾಗುವಂಥ ಎಲ್ಲ ಡ್ರೆಸ್ಗಳು ಇಲ್ಲಿ ಲಭ್ಯವಿದೆ. ಹಾಗೆ ಮ್ಯಾಮ್, ಇಲ್ಲಿ ಎಲ್ಲ ಇನ್ನು ಟಾಪ್ಸ್ಗಳೆಲ್ಲ ಕಾಣಿಸ್ತಾ ಇದ್ವಿ. ಓಕೆ, ಕುರ್ತಾ ಟಾಪ್ಸ್. ಓಕೆ, ಸ್ಮಾಲಿಂದ 5XL ತನಕ ಇದೆ. ನಮ್ಮ ವೆರೈಟಿ ಇದೆ. ಅಂದರೆ ಎಲ್ಲ ನಾವು ಬೇರೆ ಸಿಲ್ಕ್, ಕಾಟನ್ಸ್ ಮತ್ತು ರಾಯನ್ ಆ ಥರ ಇದರಲ್ಲೆಲ್ಲ ನಾವು ವೆರೈಟಿ ಮಾಡಿ ಇಟ್ಟಿದ್ದೇವೆ. ಹಾಗೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ನಮ್ಮದು 295, 200ಇಂದನೇ ಸ್ಟಾರ್ಟ್ ಆಗ್ತದೆ. ಎಲ್ಲ ಗ್ರಾಹಕರಿಗೂ ನಾವು ಎಲ್ಲ ಗ್ರಾಹಕರಿಗೂ ನಮಗೆ ಕೈ ಎಟುಕುವ ಬೆಲೆಯಲ್ಲೇ ನಮ್ಮದರಲ್ಲಿ ಇದೆ. ಓಕೆ, ಎಲ್ಲ ಗ್ರಾಹಕರಿಗೆ ಕೈಗೆ ಇಟ್ಕೊಳ್ಳೋ ಬೆಲೆಯಲ್ಲಿ. ವೀಕ್ಷಕರೇ, ಈಗ ನಾವು ಒಂದು ಜೀನ್ಸ್ ಒಂದು ಸೆಕ್ಷನಲ್ಲಿದ್ದೇವೆ. ವುಮೆನ್ ಜೀನ್ಸ್ ಸೆಕ್ಷನಲ್ಲಿ ನೋಡ್ತಿರ್ಬೋದು. ಶಾರ್ಟ್ ಜೀನ್ಸ್ ಆಗಿರ್ಬೋದು, ಬ್ಲ್ಯಾಕ್ ಕಲರಲ್ಲಿ, ಹಾಗೆ ಬ್ಲೂ ಕಲರಲ್ಲಿ, ಹಾಗೆ ಇಲ್ಲೊಂದು ಜೀನ್ಸ್ ಕೂಡ ಇದೆ. ಇದ್ರ ರೇಂಜ್ ಎಷ್ಟು ಅಂತ ಕೇಳೋಣ ಬನ್ನಿ. ಇದ್ರ ರೇಂಜ್ ಬಂದು ನಮ್ಮದು 970. ಕ್ವಾಲಿಟಿ ಕೂಡ ಒಳ್ಳೆ ಇದೆ. ನಮ್ಮ ಸ್ಟ್ರೆಚಬಲ್ ಆಗ್ತದೆ ನಮ್ಮದು ಕ್ವಾಲಿಟಿ, ಅಂದರೆ ಅಷ್ಟೇ ಒಳ್ಳೆ ಇದರಲ್ಲಿದೆ. ಮತ್ತೊಂದು ಎಂತಂತ ಹೇಳಿದರೆ ಇದರಲ್ಲೆಲ್ಲ ಇದೆ, ಪ್ಯಾಚಸ್ ಇದೆ, ಮತ್ತು ಆ್ಯಂಕಲ್ ಲೆಂತ್ ಇದೆ, ಎಲ್ಲ ಕಲರ್ಸ್ ಕೂಡ ಒಳ್ಳೆಯದಿದೆ, ಮತ್ತು ಲೈನ್ಸ್ ಇದೆ. ಅಂದರೆ ಲೈನ್ಸ್ ಅಂದರೆ ಈಗ ಫ್ಯಾಷನ್ ಅಲ್ವಾ, ಲೈನ್ಸಲ್ಲಿ ಕೂಡ ಬಂದಿದೆ ನಮ್ಮದರಲ್ಲಿ. ಎಲ್ಲ ಇದರಲ್ಲಿ ವೆರೈಟಿಯಲ್ಲಿ ಇದೆ. ಮತ್ತು ನೀವು ಹೇಳಿದಾಗೆ ಶಾರ್ಟ್ಸ್ ಇದೆ, ಜೀನ್ಸ್, ಮತ್ತು 3/4 ಕೂಡ ಇದೆ ನಮ್ಮ ಹತ್ರ. ಹಾಗೆ ಅದೇ ಜೀನ್ಸ್ ಪ್ಯಾಚಸಲ್ಲಿ ಕೂಡ ಇದೆ,
ಈ ಥರ ಇದರಲ್ಲಿ ನಮ್ಮ ಈ ಟೈಪಲ್ಲಿ ಕೂಡ ನಮ್ಮ ಹತ್ರ ಇದೆ. ಹಾಗೆ ಲೆಗ್ಗಿನ್ಸ್ ಜಗ್ಗಿನ್ಸ್ ಟೈಪಲ್ಲೂ ಕೂಡ ಸಿಗ್ತದೆ. ಇದೆ ಲೆಗ್ಗಿನ್ಸ್ ಎಲ್ಲ ಅಲ್ಲೇ ಇದೆ ಆ ಸೈಡಲ್ಲಿ. ಅದರಲ್ಲಿ ಈಗ 3 ವೆರೈಟಿ ಇದೆ ಅಂತ ಹೇಳಿದರೆ ಅಮೆಝಾನ್ ಟ್ರೀ, ಮತ್ತು ಟ್ವಿನ್ ಬರ್ಡ್, ಮತ್ತು ಪ್ರಿಸ್ಮಾ ಇದೆ. ಅದೇ ತುಂಬ ಇನ್ನೂ ವೆರೈಟಿ ಇದೆ. ಹೌದು, ಮ್ಯಾಮ್ ಹೇಳ್ತಾ ಇದ್ದಾರೆ ಇನ್ನೂ ವೆರೈಟೀಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಈಗ ನಾವು ಇರುವಂಥದ್ದು ಸದ್ಯಕ್ಕೆ ಈಗ ಜೀನ್ಸ್ ಸೆಕ್ಷನಲ್ಲಿ, ಆಚೆ ಕಡೆ ಲೆಗ್ಗಿನ್ಸ್ ಮತ್ತು ಜಗ್ಗಿನ್ಸ್ ಕೂಡ ಲಭ್ಯವಿರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಒಂದು ಲಭ್ಯವಿರ್ತದೆ ಅನ್ನೋದನ್ನು ನಾವು ನೋಡಿದ್ವಿ. ಟಾಪ್ಸ್ ಆಗಿರ್ಬೋದು, ಚೂಡಿದಾರ್ ಟಾಪ್, ಹಾಗೆ ಜೀನ್ಸ್ ಟಾಪ್, ವೆಸ್ಟರ್ನ್ ವೇರ್ನಲ್ಲಿ ಟಾಪ್ಸ್, ಹಾಗೆ ಜೀನ್ಸು ಅತಿ ಕಡಿಮೆ ಬೆಲೆಯಲ್ಲಿ ನೀವು ಇಲ್ಲಿ ಬಂದು ಶಾಪ್ ಮಾಡ್ಬೋದು. ಹಾಗೆ ವೀಕ್ಷಕರೇ, ಇನ್ನೂ ನಾವೀಗ ಇರುವಂಥ ಸೆಕೆಂಡ್ ಫ್ಲೋರ್ ಅಷ್ಟೇ, ಇನ್ನು ಫಸ್ಟ್ ಫ್ಲೋರಲ್ಲಿ ಅಷ್ಟೇ. ಸೆಕೆಂಡ್ ಫ್ಲೋರಲ್ಲಿ ಹಾಗೆ ಏನೆಲ್ಲ ಲಭ್ಯವಿದೆ ಅನ್ನೋದನ್ನು ಅಲ್ಲೂ ಕೂಡ ನೋಡೋಣ ಬನ್ನಿ. ವೀಕ್ಷಕರೇ, ಈಗ ನಾವು ಸತ್ಯನಾಥ್ ಸ್ಟೋರ್ಸ್ನ ಸೆಕೆಂಡ್ ಫ್ಲೋರ್ನ ಒಂದು ಕಿಡ್ಸ್ ಸೆಕ್ಷನಲ್ಲಿದ್ದೇವೆ. ಈ ಕಿಡ್ಸ್ ಸೆಕ್ಷನ್ನಲ್ಲಿ ಏನೆಲ್ಲ ಸಿಗುತ್ತೆ, ಪುಟಾಣಿಗಳಿಗೆ ಯಾವ ರೀತಿಯಲ್ಲಿ ಡ್ರೆಸ್ ಸಿಗ್ತದೆ ಅನ್ನೋದನ್ನು ಕೇಳೋಣ. ಹಾಗೆ ನಮ್ಮ ಜೊತೆ ಇಲ್ಲಿ ಕಿಡ್ಸ್ ಸೆಕ್ಷನ್ನ ಇನ್ಚಾರ್ಜ್ ಆಗಿರುವಂತಹ ಇವರು ಕಾಮತ್ ಸರ್ ಇದ್ದಾರೆ, ಅವ್ರ ಜೊತೆನೇ ಕೇಳೋಣ ಬನ್ನಿ. ಇಷ್ಟರವರೆಗೆ ನಾವು ಒಳಗೆ ಪಾರ್ಟಿ ವೇರ್ ಹಾಗೂ ಶೇರ್ವಾನಿ ಸೂಟು ಅದು ಪಾರ್ಟಿ ವೇರ್ ಆಯಿತು. ಅದು ಬಿಟ್ಟು ಸಿಂಗಲ್ ಪ್ಯಾಂಟ್, ಸಿಂಗಲ್ ಟೀ ಶರ್ಟ್, ಆಮೇಲೆ ಬರ್ಮುಡಾ ಟೀ ಶರ್ಟಲ್ಲಿ ಇದು ಡೈಲಿ ಯೂಸ್ ಟೀ ಶರ್ಟ್, ನೈಟ್ ಡ್ರೆಸ್ ಸೆಟ್, ಮತ್ತು ಫ್ರಾಕ್ಸ್, ವೆಸ್ಟರ್ನ್, ಬನಿಯನ್ ಮೆಟೀರಿಯಲ್, ಕಿಡ್ಸ್ ವೇರ್, ಮತ್ತು ಸಣ್ಣ ನ್ಯೂ ಬಾರ್ನ್ ಸೆಕ್ಷನ್ ಅದೆಲ್ಲ ಈ ಫ್ಲೋರಲ್ಲಿ ಇದೆ. ಇನ್ನರ್ ವೇರ್, ಬನಿಯನ್, ಬ್ಲ್ಯಾಂಕೆಟ್ ಎಲ್ಲ ಇದೆ ಅದೆಲ್ಲ. ಮತ್ತು ಹಾಗೂ ಟಾಯ್ಸ್. ಮಹಿಳೆಯರಿಗೆ ಬೇಕಾದ ಬಟ್ಟೆಗಳನ್ನು ನೋಡ್ಕೊಂಡು ಬಂದ್ವಿ. ನೀವು ಮಾತ್ರ ಬಟ್ಟೆ ತಗೊಂಡ್ರೆ ಸಾಕಾ? ನಿಮ್ಮ ಮಕ್ಕಳಿಗೆ ಬಟ್ಟೆ ಬೇಡ್ವಾ? ಹಾಗಾದ್ರೆ ಒಮ್ಮೆ 2ನೇ ಮಹಡಿಗೆ ಭೇಟಿ ನೀಡಿದ್ರೆ ಹುಟ್ಟಿದ ಮಕ್ಕಳಿನಿಂದ ಹಿಡಿದು ಶಾಲೆಗೆ ಹೋಗುವ ಮಕ್ಕಳಿನವರೆಗೂ ಬಟ್ಟೆ ಸಿಗುತ್ತದೆ. ಪಾರ್ಟಿ ವೇರ್ ಫ್ರಾಕ್, ಶೆರ್ವಾನಿ, ಸೂಟ್ಸ್, ಸಿಂಗಲ್ ಪ್ಯಾಂಟ್, ಸಿಂಗಲ್ ಟೀ ಶರ್ಟ್ಸ್, ಬರ್ಮುಡಾ, ಡೈಲಿ ವೇರ್ ಟೀ ಶರ್ಟ್ಸ್, ನ್ಯೂ ಬಾರ್ನ್ ಬೇಬೀಸ್ ಬಟ್ಟೆಗಳು, ಮಕ್ಕಳ ಆಟಿಕೆಗಳನ್ನ ನೀವು ಪರ್ಚೇಸ್ ಮಾಡಿ ಹೋಗಬಹುದು. ಬಟ್ಟೆಯ ಕ್ವಾಲಿಟಿ ಕೂಡ ಅಷ್ಟೇ ಉತ್ತಮವಾಗಿದೆ. ವೀಕ್ಷಕರೇ, ಈಗ ನಾವಿರುವಂಥದ್ದು ಸತ್ಯನಾಥ್ ಸ್ಟೋರ್ಸ್ನ 3ನೇ ಮಹಡಿಯಲ್ಲಿ. 3ನೇ ಮಹಡಿಯಲ್ಲಿರುವ ಮೆನ್ ಸೆಕ್ಷನಲ್ಲಿ ಇದ್ದೇವೆ ನಾವು. ಮುಖ್ಯವಾಗಿ ಮೆನ್ ಸೆಕ್ಷನ್ನ ಒಂದು ಶೆರ್ವಾನಿ ಹಾಗೆ ಸೂಟ್ ಸೆಕ್ಷನಲ್ಲಿದ್ದೇವೆ. ಹಾಗೆ ಇಲ್ಲಿ ಏನೆಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಈಗ ನಾವು ಇರುವುದು 3ನೇ ಮಹಡಿಯ ಮೆನ್ಸ್ ಶೆರ್ವಾನಿ ಆ್ಯಂಡ್ ಸೂಟ್ ಸೆಕ್ಷನ್ನಲ್ಲಿ. ಮದುವೆ ಸಮಾರಂಭಕ್ಕೆ ಮದುಮಗನಿಗೆ ಬೇಕಾಗುವ ವಸ್ತ್ರಗಳು ಇಲ್ಲಿ ನಿಮಗೆ ಸಿಗುತ್ತದೆ. ವಸ್ತ್ರದ ವಿನ್ಯಾಸಕ್ಕೆ ತಕ್ಕಂತೆ ಬೆಲೆ ಇದೆ. ಇನ್ನು 3ನೇ ಮಹಡಿಯಲ್ಲಿ ನಿಮಗೆ ಪುರುಷರಿಗೆ ಬೇಕಾದ ಶರ್ಟ್, ಪ್ಯಾಂಟ್,
ಟೀ ಶರ್ಟ್ ಬನಿಯನ್, ವಾಚ್, ಜೀನ್ಸ್ ಪ್ಯಾಂಟ್ ಹೀಗೆ ಎಲ್ಲಾ ರೀತಿಯ ಬಟ್ಟೆಗಳು ಸಿಗುತ್ತದೆ. ಈಗಾಗಲೇ ತಮ್ಮ ಉತ್ತಮ ಸೇವೆಯ ಮೂಲಕ ಗ್ರಾಹಕರ ಪ್ರೀತಿಗೆ ಪಾತ್ರವಾದ ಸತ್ಯನಾಥ ಸ್ಟೋರ್ಸ್ನಲ್ಲಿ ಎಲ್ಲಾ ವಯಸ್ಸಿನವರಿಗೆ ಒಪ್ಪುವ ಆಧುನಿಕ ಸಾಂಪ್ರದಾಯಿಕ ಉಡುಗೆಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತದೆ. ಇನ್ನು ಸತ್ಯನಾಥ ಸ್ಟೋರ್ಸ್ನ 4ನೇ ಮಹಡಿ ಹ್ಯಾಂಡ್ಲೂಮ್ ಸೆಕ್ಷನ್ನಲ್ಲಿ ನಿಮಗೆ ಪುರುಷರ ಲುಂಗಿ, ಶಾಲು ಸಿಗುತ್ತದೆ. ವೀಕ್ಷಕರೇ, ಈಗಾಗಲೇ ನಾವು 4 ಮಹಡಿಗಳಲ್ಲಿ ಏನೇನು ಇದೆ ಎಂದು ತಿಳಿದುಕೊಂಡ್ವಿ. ಮಹಿಳೆಯರು ಇಷ್ಟಪಡುವ ಸೀರೆಗಳು, ಕುರ್ತಾ ಟಾಪ್ಸ್, ಜೀನ್ಸ್, ಟೀ ಶರ್ಟ್ಸ್, ಮದುಮಗಳ ಸೀರೆಗಳು, ಲೆಹಂಗಾ, ಗೌನ್, ಹಾಗೆಯೇ ಸಿಂಪಲ್ ಸಾರೀಸ್, ಮಹಿಳೆಯರ ಜ್ಯುವೆಲರೀಸ್, ವ್ಯಾನಿಟಿ ಬ್ಯಾಗ್ಸ್ ಗ್ರೌಂಡ್ ಫ್ಲೋರ್ ಮತ್ತು ಮೊದಲ ಮಹಡಿಯಲ್ಲಿ ಇದ್ದರೆ 2ನೇ ಮಹಡಿಯಲ್ಲಿ ಚಿಕ್ಕ ಮಕ್ಕಳ ಬಟ್ಟೆಗಳು, ಆಟಿಕೆಗಳು ಸಿಗುತ್ತದೆ. ಹಾಗೆಯೇ 3ನೇ ಮಹಡಿಯಲ್ಲಿ ಪುರುಷರ ಬಟ್ಟೆಗಳು ಸಿಗುತ್ತದೆ. ಬ್ರಹ್ಮಾವರ ಭಾಗದಲ್ಲಿ ಪ್ರಾರಂಭಗೊಂಡ ಸತ್ಯನಾಥ ಸ್ಟೋರ್ಸ್ ವಸ್ತ್ರ ಮಳಿಗೆ ಜನರ ಮೆಚ್ಚುಗೆಗೆ ಖಂಡಿತವಾಗ್ಲೂ ಪಾತ್ರವಾಗ್ತಿದೆ. ಕಳೆದ 7 ದಶಕಗಳಿಂದ ತಮ್ಮ ಉತ್ತಮ ಸೇವೆಯಿಂದ ಗ್ರಾಹಕರ ಮನೆ ಮಾತಾದ ಸತ್ಯನಾಥ ಸ್ಟೋರ್ಸ್ ವಸ್ತ್ರ ಮಳಿಗೆ ಬ್ರಹ್ಮಾವರದಲ್ಲಿ ಗ್ರಾಹಕರ ಮನ ಗೆಲ್ಲುವುದರಲ್ಲಿ 2 ಮಾತಿಲ್ಲ. ಮಳಿಗೆಯ ಮಾಲೀಕರಾದ ಸತ್ಯನಾಥ ಪುರುಷೋತ್ತಮ ಪೈಯವರು ತಮ್ಮ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರಾರಂಭಿಸಿದ ಈ ವಸ್ತ್ರ ಮಳಿಗೆಗೆ ನಮ್ಮ ಕಡೆಯಿಂದ ಶುಭ ಹಾರೈಸುತ್ತಿದ್ದೇವೆ.
ವೀಕ್ಷಕರೇ, ಇಷ್ಟೊತ್ತು ನಾವು ಬ್ರಹ್ಮಾವರದ ಸತ್ಯನಾಥ್ ಸ್ಟೋರ್ಸ್ನ ವಸ್ತ್ರ ಮಳಿಗೆಯಲ್ಲಿದ್ದೇವೆ. ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಇಲ್ಲಿ ಏನೆಲ್ಲ ಲಭ್ಯವಿದೆ. ಪುರುಷರಿಗೆ ಹಾಗೂ ಮಹಿಳೆಯರಿಗೆ, ಹಾಗೆ ಚಿಕ್ಕ ಮಕ್ಕಳಿಗೆ ಸಾಂಪ್ರದಾಯಿಕ ಹಾಗೆ ಆಧುನಿಕ ಶೈಲಿಯ ಎಲ್ಲ ಉಡುಪುಗಳು ನಿಮಗೆ ಸಿಗಲಿದೆ. ಹಾಗೆ ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಉತ್ತಮ ರೀತಿಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ವೀಕ್ಷಕರೇ, ನಿಮಗೆ ಎಲ್ಲಿಯಾದರೂ ಶಾಪಿಂಗ್ ಮಾಡಬೇಕಂತ ಹೇಳಿದರೆ ದೂರ ಎಲ್ಲಿಗೂ ಹೋಗೋದು ಬೇಡ, ಒಮ್ಮೆ ಒಂದು ಬ್ರಹ್ಮಾವರದಲ್ಲಿರುವ ಸತ್ಯನಾಥ ಸ್ಟೋರ್ಸ್ ವಸ್ತ್ರ ಮಳಿಗೆಗೆ ಭೇಟಿ ಕೊಡಿ. ಹಾಗೆ ಒಳ್ಳೆ ರೀತಿಯಲ್ಲಿ ಶಾಪಿಂಗ್ ಮಾಡಿ ನಗುಮುಖದಿಂದ ಹೋಗ್ಬೋದು. ಇಷ್ಟೊತ್ತು ನಾವು ನಿಮಗೆ ತೋರಿಸಿಕೊಟ್ಟಿದ್ವಿ ಇಲ್ಲಿ ಏನೆಲ್ಲ ಲಭ್ಯವಿದೆ ಅಂತ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ಒಮ್ಮೆ ಭೇಟಿ ಕೊಡ್ತೀರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.